ಶ್ರೀ ಮಾತಾ ಮಹಿಳಾ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ರಡ್ಡೇರಹಟ್ಟಿಯ 25ನೇ ಬೆಳ್ಳಿ ಹಬ್ಬ ರಜತ ಮಹೋತ್ಸವ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ರಡ್ಡೇರಹಟ್ಟಿಯ ಶ್ರೀ ಮಾತಾ ಮಹಿಳಾ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ತನ್ನ 25ನೇ ವರ್ಷದ ಬೆಳ್ಳಿ ಹಬ್ಬ ರಜತ ಮಹೋತ್ಸವವನ್ನು ಶ್ರದ್ಧಾ ಸಮಾರಂಭದಿಂದ ಅಥಣಿ ಮತಕ್ಷೇತ್ರದ ಶಾಸಕ ಲಕ್ಷ್ಮಣ್ ಸವದಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಮಾತಾ ಶ್ರೀ ಅನಸೂಯಾದೇವಿ ಶ್ರೀ ಸಿದ್ದಲಿಂಗ ಮಠ ಶಾಭವಿ ವಹಿಸಿದ್ದರು ಮತ್ತು ಶ್ರೀ ಮಾತೋಶ್ರೀ ಸುವರ್ಣ ತಾಯಿ ಹೊಸಮಠ ಗೋಕಾಕ್ ಅತಿಥಿಗಳಾಗಿ ರಾಜಕೀಯ ಸಾಮಾಜಿಕ ಸಹಕಾರ ಕ್ಷೇತ್ರದ ಗಣ್ಯರು ಹಾಗೂ ಹಿರಿಯ ನಾಗರಿಕರು ಪಾಲ್ಗೊಂಡು ಬ್ಯಾಂಕಿನ ಸಾಧನೆಗಳನ್ನ ಕೊಂಡಾಡಿದರು. ಬ್ಯಾಂಕ್ ಕಳೆದ 25 ವರ್ಷಗಳಿಂದ ಮಹಿಳೆಯರ ಸ್ವಾವಲಂಬನೆ ಮತ್ತು ಆರ್ಥಿಕ ಶಕ್ತೀಕರಣ ಹಾಗೂ ಗ್ರಾಮೀಣ ಅಭಿವೃದ್ಧಿಗೆ ಕೊಡುಗೆ ನೀಡಿದ್ದು ಸಹಕಾರ ಕ್ಷೇತ್ರದಲ್ಲಿ ಮಾದರಿಯಾಗಿದೆ ಎಂದು ಸಭೆಯಲ್ಲಿ ಮಾತನಾಡಿದ್ದರಲ್ಲದೆ ಮಹಿಳಾ ಬ್ಯಾಂಕಿನ ಸರ್ವಾಂಗೀಣ ಅಭಿವೃದ್ಧಿಯನ್ನು ಅತಿಥಿಗಳು ಪ್ರಶಂಸಿಸಿದರು. ಬ್ಯಾಂಕ್ನ ಸ್ಥಾಪಕರಿಗೆ ಹಳೆಯ ನಿರ್ದೇಶಕರು ಹಾಗೂ ನಿಷ್ಠಾವಂತರಾದ ಚಿದಾನಂದ್ ದೇವರೆಡ್ಡಿ, ಶಿವಾನಂದ್ ಮಡಿವಾಳ ಗ್ರಾಹಕರಿಗೆ ಸನ್ಮಾನ ಮಾಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಯಲ್ಲವ್ವ ಖೋತ್, ಉಪಾಧ್ಯಕ್ಷ ಪಾರ್ವತಿ ಬೆಳ್ಳಕ್ಕಿ, ಅಣ್ಣವ್ವ ಹುಲಿಯಾಳ, ಬಸವ್ವ ಗಲಗಲಿ, ಮುರುಗವ್ವ ಖೋತ್, ಮಹಾನಂದ ಸಾವಂತ, ಸಾವಿತ್ರಿ ಖೋತ್, ಎಂ ನದಾಫ್, ಶೋಭಾ ಮಾದರ ಹಾಗೂ ಸಾವಿರಾರು ಗ್ರಾಹಕರು ಭಾಗವಹಿಸಿ ಬ್ಯಾಂಕಿನ ಯಶಸ್ವಿಗೆ ತಮ್ಮ ಹರ್ಷವನ್ನ ಹಂಚಿಕೊಂಡರು. ಭರ್ತೇಶ್ ನಿಡೋಣಿ, ಜೆಕೆ ನ್ಯೂಸ್ ಕನ್ನಡ, ಅಥಣಿ. ಎಲ್ಲಾ ತಾಯಂದ್ರೆ ಸೇರ್ಕೊಂಡು ಒಂದು ಸಂಘವನ್ನು ಕಟ್ಟಿರ್ತಕ್ಕಂಥದ್ದು ಬಹುಶಃ ಇದು ಪುರುಷರ ವರ್ಗಕ್ಕೆ ನೀವು ಮಾದರಿಯಾಗಿದ್ದೀರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ನೀವು ಈಚೆ ಕಡೆ ಕೂತವ್ರು ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ. ನಾನು ಬಹಳ ಸುಮಾರು ಒಂದು 30-35 ವರ್ಷದಿಂದ ನೋಡ್ತಾ ಇದ್ದೆ. ಎಲ್ಲೆಲ್ಲಿ ಹೆಣ್ಮಕ್ಳು ಸೇರಿಕೊಂಡು ಸಂಘಗಳನ್ನು ಸ್ಥಾಪನೆ ಮಾಡಿದಾರೋ ಆ ಸಂಘಗಳು ಅತ್ಯಂತ ಉತ್ತಮ ರೀತಿಯಿಂದ 100ಕ್ಕೆ 100ರಷ್ಟು ಮರುಸಾಲವನ್ನು ಮಾಡ್ತಕ್ಕಂಥ ಸಂಘಗಳು ಯಾವ ಇದ್ದರೆ ಅದು ಮಹಿಳಾ ಸಂಘಗಳು ಅಂತಕ್ಕಂಥದ್ದನ್ನು ಇಲ್ಲಿ ನಾನು ಹೇಳಬೇಕಾಗ್ತದೆ. ಕೇಂದ್ರ ಸರ್ಕಾರ ಹೊಸ ಯೋಜನೆಯನ್ನು ಸುಮಾರು 92-93ರಲ್ಲಿ ನಬಾರ್ಡ್ ಯೋಜನೆಯಲ್ಲಿ ಒಂದು ಜಾರಿಗೆ ತಂತು. ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಸಂಘಗಳು ಸ್ಥಾಪನೆ ಮಾಡೋದು ಭಾಳ ಸುಲಭ. ಅಸಿಸ್ಟೆಂಟ್ ರಿಜಿಸ್ಟ್ರ್ ಕಡೆ ಹೋಗಿ ಒಂದು ನೋಂದಣಿ ಮಾಡಿಸ್ಕೊಂಡು 12 ಜನ ಡೈರೆಕ್ಟರ್ ಆಗಿ ಒಬ್ಬರು ಕಾರ್ಯದರ್ಶಿಯಾಗಿ ಷೇರು ಬಂಡವಾಳ ಕೂಡಿಸಿ ಆರಂಭ ಮಾಡೋದು ಭಾಳ ಸುಲಭ. ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು 25 ವರ್ಷಗಳ ಕಾಲ ಹಾನಿ ಆಗದ ನಿಟ್ಟಿನಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಸಂಘವನ್ನು ಕಟ್ಟಿಕೊಂಡು ಬೆಳೆಸಿರ್ತಕ್ಕಂಥದ್ದು, ಅದರಲ್ಲಿ ವಿಶೇಷವಾಗಿ ತಾಯಂದಿರು. ಇದಕ್ಕೆ ನಾವು ಎಷ್ಟು ಅಭಿನಂದನೆಗಳನ್ನು ಹೇಳಿದರೂ ಕೂಡ ಕಡಿಮೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ. ಪ್ರಾಸ್ತಾವಿಕ ಮಾತಾಡುವಂಥ ಸಂದರ್ಭದಲ್ಲಿ ನಮ್ಮ ಗೆಳೆಯರೊಬ್ಬರು ಹೇಳಿದರು, 120 ವರ್ಷಗಳ ಹಿಂದೆ ಈ ಸಹಕಾರಿ ಚಳವಳಿ ಪ್ರಾರಂಭ ಆಯಿತು. ಅದರದ್ದು ಒಂದು ದೊಡ್ಡ ಇತಿಹಾಸ ಇದೆ. ಸ್ವಾತಂತ್ರ್ಯದ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.